ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮಿದ್ದೀರಿ ಅನ್ಕೋತೀನಿ. ನಾವು ಕೂಡ ಆರಾಮಿದ್ದೇವೆ ನೋಡ್ರಿ ಫ್ರೆಂಡ್ಸ್. ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ. ಇವತ್ತು ನೋಡ್ರಿ ಫುಲ್ಲು ಖುಷಿಯಾಗಿ ನೋಡ್ರಿ ನಾನಂತ್ರ. ಯಾಕಂದ್ರೆ ಇವತ್ತು ನಮ್ಮವ್ವ ಬರಾಗತ್ತಾಳ್ರಿ. ಅದಕ್ಕೆ ನಾನಂತೂ ಖುಷಿಯಾಗಿನ್ರಿ. ಮತ್ತು ಒಂದು 2-3-4-5 ತಿಂಗಳೈತ್ರಿ ಒಟ್ಟ ಬಂದಿತ್ತಿಲ್ಲ. ಅದಕ್ಕೆ ಇವತ್ತು ಹೊಂಟಾಳ್ರಿ. ಅದಕ್ಕೆ ನಾನು ಖುಷಿಯಾಗಿನ್ರಿ. ಆಮೇಲೆ ನಮ್ಮ ರಾಧಿಕಾ ನಮ್ಮ ರಚ್ಚು ಅಂತ ಫುಲ್ ಖುಷಿಯಾಗ್ಯಾರಿ. ಯಾವಾಗ ಬರ್ತಾಳ ಅಂತೇಳಿ. ಅದಕ್ಕೆ ಬರ್ರಿ ಫ್ರೆಂಡ್ಸ್, ಇವತ್ತು ನಮ್ಮ ಬರ್ತಾಳ. ನಾನು ಒಂದು ಸ್ವಲ್ಪ ಅಡುಗೆ ಏನು ಮಾಡಿಲ್ರಿ. ಯಾಕಂದ್ರೆ ರೊಟ್ಟಿ ಅದಾವು. ಆಮೇಲೆ ಮೊನ್ನೆ ಒಂದು ಸ್ವಲ್ಪ ಇಲ್ಲೇ ಹೊಲದಾಗ ದೇವ್ರು ಮಾಡಿರ್ರಿ. ಅಲ್ಲಿ ನಮ್ಮ ಊರನವರು ಅವರು ನಿನ್ನೆ ಸಂಜೆ ಮಾಡಿ ಒಣಗಿ ತಂದು ಕೊಟ್ಟಿರು. ಇದು ರೀ ಮಟನ್ ಒಣಗಿರಿ. ಅದಕ್ಕೆ ಅದಿಷ್ಟು ಒಣಗಿ ಐತಿ. ಆಮೇಲೆ ಅನ್ನ ಮಾಡೀನಿ, ರೊಟ್ಟಿ ಅದಾವ್ರಿ. ಇವಾಗ ನಿನ್ನೆ ಶೇಂಗಾ ಕುಟ್ಟ ಇದು ಮಾಡಿದಲ್ರಿ. ನಾನು ಮಿಕ್ಸರ್ಗೆ ಹಾಕಿ ಮಾಡಿ ಹಾಕಿ ಶೇಂಗಾ ಒಬ್ಬಿ ಮಾಡಿಟ್ಟಿದ್ರಿ. ಇವಾಗ ಹೋಳ್ಗೆ ಮಾಡ್ತೀನಿ ರೀ. ಬಿಸಿಲಾಗದ್ರಾಗ ಇನ್ನು ಸಜ್ಜಿ ರೊಟ್ಟಿ ಬಿಡಬೇಕು. ಸಜ್ಜಿ ಹಿಟ್ಟ ಗಿರ್ನ್ಯಾಗ ಇಟ್ಟು ಬಂದಾರ್ರಿ ಮಾಮ. ಯಾವಾಗ ತರ್ತಾರೆ ಗೊತ್ತಿಲ್ಲ. ನನಗೆ ಬಟ್ಟೆ ಒಗೆದು ಮಾಡಿ ಆಮೇಲೆ ಬಾಂಡೆ ತೊಳೆಯವ್ರಿ. ಬಾಂಡೆ ಇಷ್ಟು ತೊಳಿತೀನಿ. ತೊಳೆದು ಕೆರೆ ಎಲ್ಲ ಕೆಲಸ ಮಾಡಿ ಶೇಂಗಾ ಹೋಳ್ಗೆ ಮಾಡಕ್ಕೆ ಕುಂದಿರ್ತೀನಿ ರೀ. ಶೇಂಗಾ ಹೋಳ್ಗೆ ಯಾವ ರೀತಿ ಮಾಡ್ತಾರೆ ಯಾವ ರೀತಿ ಎಲ್ಲ ಬರ್ರಿ ತೋರಿಸ್ತೀನಿ ರೀ. ನಮ್ಮವ್ವ ಬರೋದ್ರಾಗ ಆಗ್ತದೇನು ಆಗಲ್ಲ ಗೊತ್ತಿಲ್ಲ. ಇಲ್ಲಿಕ ನಮ್ಮವ್ವ ಅಷ್ಟು ಚೆನ್ನಾಗಿ ಜಲ್ದಿ ಬಂದ್ರು ಅಂದ್ರೆ ನಮ್ಮ ಮಮ್ಮಿ ಕರ್ಕೊಂಡು ಮಾಡ್ತೀನಿ ರೀ ಫ್ರೆಂಡ್ಸ. ನಮ್ಮ ಮಮ್ಮಿಗೆ ಈ ವಿಡಿಯೋದಾಗ ನೋಡಿರ್ಬೇಕು ನೀವು ಹೆಂಗಿಲ್ಲ ಅಂತೇಳಿ. ನೋಡಿತಿಲ್ಲ ಅಂದ್ರೆ ಈ ವಿಡಿಯೋ ಸ್ಕಿಪ್ ಮಾಡಿದೆ ನೋಡ್ರಿ. ನಮ್ಮ ಮಮ್ಮಿ ಹೆಂಗಾರ ಅಂತೇಳಿ ನಿಮಗೆ ತೋರಿಸ್ತೀನಿ ರೀ. ಬರ್ರಿ ಫ್ರೆಂಡ್ಸ್, ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ. ಯಾರು ಸ್ಕಿಪ್ ಮಾಡಿದೆ ವಿಡಿಯೋ ಎಂಡ್ ತನಕ ನೋಡಿರಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ. ಬರ್ರಿ ಇವತ್ತಿನ ಲಾಗ್ ಕಂಟಿನ್ಯೂ ಮಾಡೋಣ. ಅವರು ಜಾಗ ಮಾಡತ್ತಾರೆ ರೀ, ನಮ್ಮ ರಾಧಿಕಾ ನಮ್ಮ ರಚ್ಚು. ಆಮೇಲೆ ಅನ್ನ ಮಾಡೀನಿ ರೀ. ಆಮೇಲೆ ಒಣಗಿ ಐತೈತೆ, ಒಣಗಿ ಗರಂ ಮಾಡಿಟ್ಟಿನಿ. ಮತ್ತೇನು ಮಾಡಿಲ್ರಿ ನಾನು. ನೋಡ್ರಿ ಇಲ್ಲಿ ಒಲಿ ಖಾಲಿ ಆಗೈತ್ರಿ. ಇವಾಗ ಎಲ್ಲ ಕಸ ಹೊಡ್ಕೊಂಡು ಮಾಡಿ ಎಷ್ಟು 4 ಬಾಂಡೆ ಅದಾವ್ರಿ. ಚಹಾ ಕುಡ್ದೀವಿ. ಅವ್ನು ಹಿನಾಗಿ ಊಟ ಮಾಡಿ ಹೋಗ್ಯಾರ ಮಾಮ. ಅದಿಷ್ಟು 4 ಬಾಂಡೆ ತೊಳೆದು ಮಾಡಿಕ್ಯಾರೆ. ರಚ್ಚೂರು ಅದಕ್ಕೆ ಮೈ ತಗೊಳಗತ್ತಾರ್ರಿ ಅವರು. ಮೈ ತಗೊಳತ್ತಾರಿ. ಅದು ಮೈ ತೊಳಿ ತಗೊಂಡು ಮಾಡ್ಕ್ಯಾರೆ. ಅವರಿಗೆ ಇಷ್ಟ ಅರಿವಿ ಹೊಡಿಸಿ ಮಾಡಿ ಬಟ್ಟೆ ಒಗಿತೀನಿ ರೀ. ಮಾಮನ ಕಬ್ಬಿಗೆ ನೀರು ಬಿಡತ್ತಾರ್ರಿ ಅವರು. ಇವತ್ತು ಕಬ್ಬಿಗೆ ನೀರು ಲೈಟ್ ಬಂದಾವ್ರಿ. ಯಾವಾಗ ನೋಡ್ರಿ ಅಲ್ಲಿ 9 ಗಂಟೆಗೆ ಬರ್ತಾವಲ್ರಿ. 9:30 ತಾಲಾಗತ್ತೈತಿ ರೀ. ಇವಾಗ ಲಾಗ್ ಸ್ಟಾರ್ಟ್ ಮಾಡಿ ನೋಡ್ರಿ. ಬರ್ರಿ ಕಂಟಿನ್ಯೂ ಮಾಡೋಣ. ಎಲ್ಲ ಕೆಲಸ ಮಾಡ್ಬೇಕ್ರಿ. ನಾ ಫ್ರೆಂಡ್ಸ್ ಆಡ್ಲಾಗತ್ತಾರ ನೋಡ್ರಿ. ಇವರು ಹೆಂಗೆ ಆಡ್ಲತ್ತಾರ ನೋಡ್ರಿ. ಹಾಯ್ ರಚ್ಚು. ಯಾರು ಬರ್ತಾರ ಊರಿಂದ ಇವತ್ತು? ನೋಡ್ರಿ ಇವತ್ತು ಆಯ್ ಬರ್ತಾತ್ರಿ. ಜಸ್ಟ್ ಫೋನ್ ಹಚ್ಚಿದ್ವಿ, ಹೊಂಟಿದ ಹೇಳ್ರಿ. ಟೈಮ್ ಬಂದ್ಕೆರೆ ನೋಡ್ರಿ. ಇವಾಗ 11 ಗಂಟೆ ಆಗೈತ್ರಿ. ಇವಾಗ ಮತ್ತೆ ಲಾಗ್ ಸ್ಟಾರ್ಟ್ ಮಾಡತ್ತೀವಿ. ಇಲ್ಲಿ ನೋಡ್ರಿ ಉರಿ ಹಚ್ಚೀನಿ. ಆಮೇಲೆ ಉರಿ ಕಟ್ಗೆ ಹೊತ್ತೀನಿ ರೀ ಒಲ್ಯಾಗ. ಉರಿ ಹತ್ಕೋತದ ಅಂತೇಳಿ ಇಲ್ಲಿ ಹಾಸೀನಿ ರೀ. ಹೋಳ್ಗೆ ಮಾಡಿ ಹಾಕ್ಬೇಕಂತೇಳಿ ಇಲ್ಲಿ ಗೋಧಿ ಹಿಟ್ಟು ನಾದೀನಿ. ಆಮೇಲೆ ಇಲ್ಲಿ ನೋಡ್ರಿ ಶೇಂಗಾ ಕುಟ್ಟ ಒಬ್ಬಿ ಎಷ್ಟು ಚೆಂದಾಗ್ಯದ ಅಂತೇಳಿ ಇಲ್ಲಿ ಗೋಧಿ ಹಿಟ್ಟ ಶೇಂಗಾ ಕುಟ್ಟ ಯಾವ ರೀತಿ ಅದಲ್ರಿ ಅದೇ ರೀತಿ ಹಿಟ್ಟನ್ನು ಅದಕ್ಕೊಂದು ಇಟ್ಕೊಂಡಿನಿ ರೀ ನಾನು. ಹಿಡಿ ಮಮ್ಮಿ. ಅಷ್ಟೇ. ಹೊಸ ಅರ್ಬಿ ಉಟ್ಕೊಂಡು ನಿಂತಾರ್ರಿ ಅವ್ರು. ಆಯ್ ಬರ್ತಾರತ್ತೇಳಿ. ಏನಂತ ತುಸುತ್ತೋರ ಯವ್ವ ತುಸು. ಇವಾಗ ನೋಡ್ರಿ ಫ್ರೆಂಡ್ಸ, ನಾನು ಹೋಳ್ಗೆ ಮಾಡತ್ತೀನಿ. ಹೋಳಿಗೆ ಶೇಂಗಾ ಹೋಳ್ಗೆ ರೀ. ಸಾಫ್ಟಾಗಿ ಸ್ಮೂತಾಗಿ ಆಮೇಲೆ ಸ್ವೀಟಾಗಿ ಹೋಳ್ಗೆ ಮಾಡತ್ತೀನಿ ನೋಡ್ರಿ ನಾನಂತ್ರ. ಇವಾಗ ಶೇಂಗಾ ಹೋಳ್ಗೆ ರೀ. ಶೇಂಗಾದ ಹೋಳ್ಗೆ ಅಂತ ಎಲ್ಲರಿಗೂ ಇಷ್ಟ ರೀ. ನಮ್ಗಂತ್ರ ಅಷ್ಟೇನಿಲ್ಲ ರೀ. ನಮ್ಮ ಮನ್ಯಾಗ ನಮ್ಮ ರಚ್ಚುಗ ರಾಧಿಕಾ ಅವ್ರ ಪಪ್ಪಾಗ. ಆಮೇಲೆ ನಾನೇನು ಜಾಸ್ತಿ ತಿನ್ನಂಗಿಲ್ಲ ರೀ ಶೇಂಗಾ ಹೋಳ್ಗೆ. ನನಗೇನಷ್ಟು ಫೇವ್ರೇಟ್ ಅಲ್ರಿ. ನನಗೆ ಸಜ್ಕದ ಹೋಳ್ಗೆ ಅಂದ್ರೆ ಭಾಳ ಇಷ್ಟ ರೀ. ಎಣ್ಣೆ ಕೊರ್ದು ಅವು ಅಂದ್ರೆ ನಂಗೆ ಭಾಳ ಇಷ್ಟ ರೀ. ಅಂದ್ರೆ ಟೇಸ್ಟ್ನು ಭಾರಿ ಇರ್ತಾವೆ ರೀ ಸಜ್ಕದ ಹೋಳ್ಗಿದ್ದು. ಯಾಕಂದ್ರೆ ನಮ್ಮ ಮನ್ಯಾಗ ಮಾಡಂಗಿಲ್ಲಲ್ರಿ ಫ್ರೆಂಡ್ಸ ಸಜ್ಕದ ಹೋಳ್ಗೆ. ಅದಕ್ಕಲಾಗೆ ನಾನು ನಮ್ಮ ಮನ್ಯಾಗ ಮಾಡಂಗಿಲ್ಲ ಅಂತೇಳಿ ನಾವು ಮಾಡಂಗಿಲ್ಲ ರೀ. ಬರೀ ಶೇಂಗಾದ ಹೋಳ್ಗೆ ಮಾಡ್ತೀವಿ ರೀ. ಸಜ್ಕದ ಹೋಳ್ಗೆ ನಾವು ದೇವ್ರು ಮಾಡ್ದಾಗಿ ಆಮೇಲೆ ಥಂಡಿ ಇರ್ತದಲ್ರಿ, ಲಕ್ಷ್ಮೀ ದೇವ್ರು ಮಾಡ್ತೇವಲ್ರಿ, ಅವಾಗ ಒಂದು ಸಲ ಮಾಡ್ತೀವಿ ರೀ. ಈಗ ಖಾಲಿ ಟೈಮ್ದಾಗ ಮಾಡಂಗಿಲ್ಲ ರೀ. ಶೇಂಗಾ ಹೋಳ್ಗೆ ಯಾವಾಗ ಬೇಕಾದ್ರೆ ಮಾಡ್ಕೊಂಡು ತಿನ್ಬೋದು ರೀ. ಶೇಂಗಾ ಹೋಳ್ಗೆ ಎಷ್ಟೋ ಸಲ ತಿಂತೀವಲ್ರಿ. ಅದ್ರ ಕಲಾಗ ನಂಗೆ ಭಾಳ ಅಂದ್ರೆ ಶೇಂಗಾ ಹೋಳ್ಗೆ ಹೋಗಂಗಿಲ್ಲ ರೀ. ಇಷ್ಟೆಲ್ಲ ಶೇಂಗಾ ಹೋಳ್ಗೆ ಮಾಡ್ತೇವಂದ್ರೆ ಒಂಚೂರು ಬಾಯಾಗ ಹಾಕೋಂಗಿಲ್ಲ ರೀ ನಾನಂತ್ರ. ನಮ್ಮ ಮನ್ಯಾಗ ನಮ್ಮ ಮಾಮಗೂ ಇಷ್ಟ ರೀ. ಆಮೇಲೆ ರಚ್ಚುಗ ರಾಧಿಕಾಗ ಆಮೇಲೆ ನಮ್ಮ ರಾಣಗೂ ಫೇವ್ರೇಟ್ ರೀ ಶೇಂಗಾ ಹೋಳ್ಗೆ. ಮೊನ್ನೆ ಆಯ್ ಮಾಡಿವ್ರಿ ಸಂಕ್ರಾಂತಿ ಹಬ್ಬಕ್ಕೆ. ಅದಕ್ಕೆ ಆಯ್ ತೊಗೊಂಡು ಹೋಗಿ ಮಾಡಿ ಕೊಟ್ಟು ಬಂದಿವ್ರಿ ಅಲ್ಲಿ ರಾಯಣಿದ್ದಲ್ಲಿ. ನಾವು ಮಾಡಿತಿಲ್ಲಲ್ರಿ. ನನಗೆ ಕೆಲಸ ಇದ್ದು ಅದಕ್ಕೆಲ್ಲ ಕೆಲ್ಸಕ್ಕೆ ಇದ್ರ ಮೇಲಾಗಿ ನಾನು ಮಾಡೋದಾಗಿತ್ತಿಲ್ಲ. ಇವಾಗ ಬುತ್ತಿ ಒಯ್ಯೋದಿತ್ತಲ್ರಿ. ಅದಕ್ಕೆ ಬುತ್ತಿ ಒಯ್ಯೋ ಕಾಲಾಗ ಶೇಂಗಾ ಹೋಳ್ಗೆ ಮಾಡತ್ತೀನಿ.
1 ಕಿಲೋ ಶೇಂಗಾ ಬೀಜ ತೊಗೊಂಡಿದ್ದಲ್ರಿ ನಿನ್ನೆ ಎಲ್ಲ ಮಿಕ್ಸರ್ಗೆ ಹಾಕಿ ಒಬ್ಬಿ ಮಾಡಿಟ್ಟಿದ್ರಿ. ಯಾಕಂದ್ರೆ ಒಬ್ಬಿ ಮಾಡಿಟ್ಟಿದ್ದು ಜಲ್ದಿ ಇದು ಆಗಂಗಿಲ್ಲ ರೀ. ಇವತ್ತೇ ಮಾಡಿ ಸಂಜೆಗೆ ಮಾಡಿದ್ರೆ ಮೆತ್ತಗೆ ಆಗ್ತದೆ ರೀ. ಅಂದ್ರೆ ಅವಾಗಿಂದ ಅವಾಗೆ ಮಾಡ್ಬೇಕಾದ್ರೆ ಚಂದ ಆಗಂಗಿಲ್ಲ ರೀ ಹೋಳ್ಗೆ. ಅದ್ರ ಸಲಕ್ಕೆ ನಾನು ನಿನ್ನೆ ಬೆಳಗ್ಗೆನೇ ಹಾಕಿಟ್ಟಿದ್ರಿ. ಬೆಳಗ್ಗೆ ಹಾಕಿ ಇವತ್ತು ಬೆಳಗ್ಗೆ ಮಾಡತ್ತೀನಿ ನೋಡ್ರಿ. ಊರಿಂದು ನಮ್ಮವನು ಬರತ್ತಾಳ್ರಿ ಇವತ್ತು. ನನಗಂತೂ ಫುಲ್ ಖುಷಿಯಾಗಿತ್ತು. ನಮ್ಮವ್ವ ಬರತನ ನಾನು ಒಂದು ಸ್ವಲ್ಪ ಹೋಳ್ಗೆ ಮಾಡ್ಬೇಕಂತೇಳಿ ಮಾಡತ್ತಿದ್ರಿ. ಎಲ್ಲ ಬಟ್ಟೆ ಆಮೇಲೆ ಬಾಂಡ್ಯ ಬಟ್ಟೆ ಒಗ್ದಿದ್ದ, ಬಾಂಡೆ ತೊಳೆದಿದ್ರಿ, ಆಮೇಲೆ ಕಸ ಹುಡುಗಿ ಎಲ್ಲ ಮಾಡ್ಕೆ ಹೋಳ್ಗೆ ಮಾಡ್ಕೋತ ಕೂತಿದ್ರಿ ನಾನು. ಹೋಳ್ಗೆ ಆಕಿಯವ ನಮ್ಮ ಮಮ್ಮಿ ಯಾವಾಗ ಬರಲ್ಲಕ್ಕ ನಾ ಹಂಗೆ ಮಾಡ್ತೀನಿ ಥೋಡೆ. ಆಮೇಲೆ ನಮ್ಮವ್ವ ಬರ್ನ ಒಂದು ಥೋಡೆ ನಾನು ನಮ್ಮವ್ವ ಸೇರಿ ಮಾಡ್ಬೇಕಂತೇಳಿ ಮಾಡ್ಕೊಂಡೀನಿ ರೀ. ಏನೇನು ಆಗ್ತದೋ ಗೊತ್ತಿಲ್ಲ. ನಮ್ಮದು ಒಂಚೂರು ಬೀಗರ್ದು ಕುಬ್ಸ ಐತ್ರಿ. ಅದಕ್ಕೆ ಕುಬ್ಸಕ್ಕೆ ಬುತ್ತಿ ರೊಟ್ಟಿ ಕೊಡ್ಬೇಕಲ್ರಿ ಫ್ರೆಂಡ್ಸ. ಬುತ್ತಿ ರೊಟ್ಟಿ ಕೊಡೋಕಾಲಾಗ ನಾವು ಬುತ್ತಿ ತೊಗೊಂಡು ಹೋಗ್ಬೇಕಂತೇಳಿ ಮಾಡಿದ್ರಿ ನಾನು. ಆಮೇಲೆ ನಾನಂತರ ನಮ್ಮವ್ವ ತಡ ಮಾಡಿ ಬರ್ತೀನಿ, ನಮ್ಮವ್ವನೂ ಬರ್ತಾಳ್ರಿ ಬುತ್ತಿ ತೊಗೊಂಡು. ನಮ್ಮವ್ವ ಒಂಚೂರು ಏನರ ಮಾಡ್ಕೋತೀನಿ, ಇಲ್ಲಿಕಂದ್ರೆ ಏನರ ತೊಗೋತೀನಿ ಸ್ವೀಟ್ ಅಂತ ಹೇಳ್ತೇಳ್ರಿ. ಅದಕ್ಕೆ ನಾನು ಮನೆಯಾಗೆ ಇರ್ತೀನಲ್ರಿ, ಅದಕ್ಕೆ ನಾನು ಬುತ್ತಿ ಮಾಡ್ಕೋತೀನಿ ಮನೆಯಿಂದೆ ಅಂಥೇಳಿ ಬುತ್ತಿ ಮಾಡ್ಕೊಳತ್ತೀನಿ ರೀ. ಒಂದು 50 ಸಜ್ಜಿ ರೊಟ್ಟಿ ಆಮೇಲೆ ಒಂದು 50 ಶೇಂಗಾ ಹೋಳ್ಗೆ ಈ ರೀತಿ ಮಾಡ್ಕೋಬೇಕನ್ನತ್ತೀನಿ. ಒಂದು ಸ್ವಲ್ಪ ಶೇಂಗಾ ಹಿಂಡಿ ಆಮೇಲೆ ಅಗಶಿ ಹಿಂಡಿ ಇವೆಲ್ಲ ಕುಟ್ಟಿಟ್ಟೀನಿ ರೀ ನಾನು ಅವಾಗೆ. ಬರೀ ಈಗ ಶೇಂಗಾ ಹೋಳ್ಗೆನೂ ಆಮೇಲೆ ಏನಂತಾರೆ ಸಜ್ಜಿ ರೊಟ್ಟಿ ರೀ, ಸಜ್ಜಿ ರೊಟ್ಟಿ ಮಾಡ್ಕೋಬೇಕನ್ನತ್ತೀನಿ ರೀ. ನಮ್ಮ ಮಮ್ಮಿ ಅನ್ನತ್ತೇಳ್ರಿ ದಪಾಟಿ ಮಾಡ್ಕೋ ನಾಳೆಗೆ ಬರ್ತೀನಿ ಅಂತ ಹೇಳತ್ತೇಳ್ರಿ. ದಪಾಟಿ ಅದಕ್ಕೆ ಎಣ್ಣೆ ಹಚ್ಚಿ ಇದು ಹಚ್ಚಿ ಅದೆಲ್ಲ ಯಾರು ಇದು ಮಾಡ್ಕೊತ ಕುಂದ್ರವ್ರು ಅಂಥೇಳಿ ನಾನು ಸಜ್ಜಿ ರೊಟ್ಟಿನೇ ಚಂದ ಆತಾವ್ರಿ, ಟೇಸ್ಟ್ನೂ ಆಗ್ತವ. ಆಮೇಲೆ ತಳ್ಳಗೆ ಬಡಿತೀನಿ ರೀ ನಾನು ಸಜ್ಜಿ ರೊಟ್ಟಿ. ಅದ್ರ ಕಾಲಾಗೆ ಸಜ್ಜಿ ರೊಟ್ಟಿ ಬಡಿಬೇಕಂತೇಳಿ ಸಜ್ಜಿ ಹಿಟ್ಟ ಬೀಸ್ಕೊಂಬಂದಾರ್ರಿ ಮಾಮ. ಇನ್ನೂ ಬೀಸ್ಕೊಂಬಂದಿತ್ತಿಲ್ಲ ರೀ ಅವರು. ಮನ್ನಿದೆ ಒಂದು ಸ್ವಲ್ಪ ಇತ್ತು ರೀ, ನಮ್ಮ ತಂಗಿಗೆ ಒಯ್ದಿದೆ ಅಲ್ರಿ ನಮ್ಮ ಮೋಶಿ ಮಗಳಿಗೆ. ಅದಕ್ಕೆ ಒಂದು ಸ್ವಲ್ಪ ಇತ್ತು, ಅದೇ ಮಾಡ್ತೀನಿ ರೀ. ಆಮೇಲೆ ನಾನು ಶೇಂಗಾ ಹೋಳ್ಗೆ ಆಗಾನ ಒಂದು ಸ್ವಲ್ಪ ಅದ ರೀ, ಒಂದು 15-20 ರೊಟ್ಟಿ ಆತಾವ್ರಿ ಅದ್ರಾಗ. ಅದಿಷ್ಟು ಮಾಡಿಕೆರೆ ಆಮೇಲೆ ಅಷ್ಟೊತ್ತಿನಾಗ ಅದಷ್ಟು ಆಗೋದ್ರಾಗ ಮಾಮ ಹೋಗಿ ತಂದ್ರೆ ಚಲೋ ರೀ. ಇಲ್ಲಿಕಂದ್ರೆ ಮಾಲಕರು ಬಂದಾರ ರೀ, ಅವರು ಬೋತೆ ಅವ್ರ ಕೈಲೇ ತರ್ಸಂಗೆ ಕಾಣಿಸ್ತಾರೆ ರೀ. ಮಾಮ ಅಂತೂ ವಾಡಿ ತರಕ್ಕೆ ಹೋಗ್ಯಾರ ರೀ ಇವಾಗ. ಅದ್ರ ಕಾಲಾಗೆ ಏನೇನು ಮಾಡ್ತಾರೆ ನೋಡ್ಬೇಕು ರೀ, ಎಲ್ಲ ತಂದು ಬಳಕೆ ಗೊತ್ತಾಗ್ತದಲ್ರಿ, ಅಲ್ಲಿ ತನಕ ಏನು ಹೇಳಕ್ಕೆ ಬರೋಂಗಿಲ್ಲ. ಇವಾಗಂತೂ ನಾನು ಶೇಂಗಾ ಹೋಳ್ಗೆ ಮಾಡತ್ತೀನಿ. ಶೇಂಗಾ ಹೋಳ್ಗೆ ಯಾರ್ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿರಿ ಫ್ರೆಂಡ್ಸ. ನನಗಂತೂ ಶೇಂಗಾ ಹೋಳ್ಗೆ ಇಷ್ಟ ಇಲ್ಲ ನೋಡ್ರಿ. ಸುಮ್ಮನೆ ಯಾಕೆ ಹೇಳ್ಬೇಕು ರೀ, ನಾನು ಭಾಳ ಶೇಂಗಾ ಹೋಳ್ಗೆ ತಿನ್ನಂಗಿಲ್ಲ ರೀ. ಯಾವಾಗಾರ ಒಂದು ಸಲ ತಿಂದಂದ್ರೆ ಅದೇ ಎಷ್ಟೋ ಇದು ಆಗ್ತದ್ರಿ ನನಗೆ. ನಾನಂತೂ ಶೇಂಗಾ ಹೋಳ್ಗೆ ತಿನ್ನಂಗಿಲ್ಲ ರೀ ಜಾಸ್ತಿ. ನಮ್ಮ ಮನ್ಯಾಗ ನಮ್ಮ ಮಾಮ ಆಮೇಲೆ ನಮ್ಮ ಚಿಕ್ಕೋಳು ಅಂತೆಲ್ಲ ತಿಂತಾರೆ ರೀ. ನಮ್ಮ ತಮ್ಮಗಳಿಗೆ ಅಂತ ಅವ್ರಿಗೂ ಇಷ್ಟ ರೀ ಶೇಂಗಾ ಹೋಳ್ಗೆ. ಮತ್ತು ನಮ್ಮ ಮಮ್ಮಿ ತಮ್ಮಗಳಿಗೆ ಬಿಟ್ಟು ಬಂದಾಳ್ರಿ ಅಲ್ಲೇ ಊರಾಗೆ ರೀ. ಅದಕ್ಕೆ ಅವ್ರಿಗೆ ಹೋಗೋ ಮತ್ತಿಗೆ ಒಂದು ಥೋಡೆ ಮಾಡಿಕೊಡ್ತೀನಿ ರೀ, ಹೋಲು ಅವ್ರಿಗೆ ಕೊಡ್ಲಕ್ಕೆ ರೀ. ಯಾಕಂದ್ರೆ ಅವರು ತಿಂತಾರೆ ರೀ ಶೇಂಗಾದ ಹೋಳ್ಗೆ. ಅದಕ್ಕೆ ಸಣ್ಣ ಉರಿ ಹಚ್ಚಿ ಎಬ್ಸತ್ತೀನಿ ರೀ ನಾನು. ಯಾಕಂದ್ರೆ ಜಾಸ್ತಿ ಉರಿ ಆಯ್ತಂದ್ರೆ ಇನ್ನೇನು ಒಟ್ಟು ಹೊತ್ತೆ ಬಿಡ್ತೈತೆ ರೀ. ಅದಕ್ಕಾಗೆ ಸಣ್ಣ ಉರಿ ಹಚ್ಚಿ ಎಬ್ಸತ್ತೀನಿ ರೀ ಫ್ರೆಂಡ್ಸ. ಇನ್ನೇನು ನಮ್ಮ ಮಮ್ಮಿನೂ ಬರ್ಬೋದು ರೀ. ಬರ್ತೀನಿ ಇಲ್ಲೇ ಇದ್ದೀನಿ ಅಂತೇಳಲ್ಲ. ಬೆಳಗ್ಗೆ ಬಂದಾಳ್ರಿ. ಬೆಳಗ್ಗೆ ಒಂದು 9-9:30 ಗಾಡಿ ಕೂತಾಳ್ರಿ. ಒಂದು ತಾಸು ಅರ್ಧ ತಾಸ್ನಾಗ ಇಲ್ಲೇ ಇರ್ತಾಳ್ರಿ ನಮ್ಮ ಮಮ್ಮಿ. ಸನಿ ಅದಲ್ರಿ ಊರು ಇಲ್ಲೇ ಅವ್ರದ್ದು. ಅದಕ್ಕೆ ಬರ್ತಾರೆ ಅವರು. ಬಂದ ಬಳಕ ಯಾವಾಗ ಬರ್ತಾ ಅಂತೇಳಿ ಇದನ್ನೇ ಆಗಲ್ಗಿತ್ತು ನನಗಾರೆ, ಜಲ್ದಿ ಬರ್ತಾಳಿಲ್ಲ ಅಂಥೇಳಿ. ನೋಡಿರಿ ನಮ್ಮ ಮಮ್ಮಿ ಬಂದಾಳ. ಬಂದ್ಕೆರೆ ನಾನಂತರೂ ಆಕೆ ಸುಮ್ಮನೆ ಹಿಂಗೆ ಕೂತಿಳು. ಆಮೇಲೆ ನಾನು ವೀಡಿಯೋ ಮಾಡತ್ತೀನಿ ಅಂಥೇಳಿ ಇದು ಮಾಡ್ದಳ್ರಿ ನಾನು. ಆಮೇಲೆ ನಮ್ಮ ರಚ್ಚುಗಳು ಅವರು ಇದು ಮಾಡತ್ತಿರು, ಆಟ ಆಡತ್ತಿರ್ರಿ. ನಮ್ಮ ಮಮ್ಮಿ ನೋಡಿಲ್ರಿ ನಾ ವೀಡಿಯೋ ಮಾಡೋದು. ಆಮೇಲೆ ನೋಡ್ಕೆರೆ ವೀಡಿಯೋ ಮಾಡತ್ತಿದ್ದಿ ಅಂಥೇಳಿ ಚಂದ ಕೂತಿರ್ರಿ ಅವರು. ಹೋಳ್ಗೆ ಮಾಡತ್ತಿರಿ ಅವರು. ನಾನು ಒಂದು ಅರ್ಧ ಮಾಡಿದ್ರಿ ಮಾಡಿಕೆರೆ. ಆಮೇಲೆ ನಮ್ಮ ರಚ್ಚು ಬಂದ್ಕೆರೆ ಬಾಯಾಗ ನನಗೆ ಶೇಂಗಾ ಕುಟ್ಟ ಹಾಕ್ಲತ್ತಿಳ್ರಿ. ಶೇಂಗಾ ಕುಟ್ಟ ಅಲ್ಲ ಇವೆಲ್ಲ ಅಂತ ನಾ ಕೇಳ್ದೆ. ಆಮೇಲೆ ಇಂದ್ರ ಕಡೆಗೆ ವಟಾಣಿ ಹಾಕ್ಲತ್ತಿಳ್ರಿ. ನಮ್ಮ ಮಮ್ಮಿ ವಟಾಣಿ ತಂದಿಡ್ರಿ ಅವರಿಗೆ. ಆಮೇಲೆ ಬರೋ ಮತ್ತಿಗೆ ಬಜ್ಜಿ ತೊಗೊಂಬಂದಾರೆ. ಅಲ್ಲಿ ಇಟ್ಟಾರ ನೋಡ್ರಿ ಬಜ್ಜಿನೂ ಆಮೇಲೆ ವಡಾಪಾವ ಇವೆಲ್ಲ ತೊಗೊಂಬಂದಿರಿ. ತಿಂದಿವ್ರಿ ನಾವಂತೂ. ಊಟ ಮಾಡಿದ್ದೇವಲ್ರಿ, ಅಷ್ಟೇನು ಜಾಸ್ತಿ ತಿನ್ನಿಲ್ಲ, ಅಷ್ಟೇ ಸ್ವಲ್ಪ ತಿಂದ್ವಿ ರೀ. ಹಸುನೂ ಆಗಿತ್ತಿಲ್ರಿ, ಆದ್ರೆ ಭೀ ಒಂದು ಸ್ವಲ್ಪ ತಿಂದ್ವಿ ರೀ. ತಿಂದು ಮಾಡಿ ಇಂದ್ರ ಕಡೆಗೆ ಎಲ್ಲ ಅಷ್ಟಕ್ಕಷ್ಟೇ ಇಟ್ಟಿದ್ದೇವೆ ರೀ. ನಮ್ಮ ಮಾಮ ಹೋಗಿರಲ್ರಿ, ಅವರು ಬಂದು ತಿಂತಾರಂತೇಳಿ ಅಜ್ಲೆ ಕವರ್ದಾಗ ಹಾಕಿಟ್ಟಿದ್ದೆವು. ನಾನು ತುಂಬಿ ಕೊಡಾಕತ್ತಿದ್ರಿ ಶೇಂಗಾ ಹೋಳ್ಗೆಗೆ. ಅವರು ಮಾಡಾಕತ್ತಿರ್ರಿ, ನಮ್ಮ ಮಮ್ಮಿ ಮಾಡತ್ತಿರು ಶೇಂಗಾ ಹೋಳ್ಗೆ. ಅವ್ರಿಗೆ ತುಂಬಕ್ಕೆ ಚಂದ ಬರೋಂಗಿಲ್ಲತ್ರಿ ನಮ್ಮ ಅವ್ಗೆ. ಅದಕ್ಕೆ ನೀನೇ ತುಂಬು, ನಾನು ಮಾಡ್ತೀನಿ ಲಟಾಸ್ತೀನಿ ಅಂತ ಹೇಳತ್ತಿರು. ಆಯ್ತು ತಗೋ ಅಂತ ಹೇಳಿದ್ರಿ ಅವ್ರಿಗೂ. ನಾನೇ ತುಂಬಿ ಕೊಡಾಕತ್ತಿದ್ದ. ಹಿಟ್ಟು ಆಯ್ತು ರೀ. ಆಮೇಲೆ ಶೇಂಗಾ ಕುಟ್ಟ ಇನ್ನೊಂದು ಸ್ವಲ್ಪ ಉಳಿತು ನೋಡ, ಸಂಜೆ ಕಡೆಗೆ ಮಾಡಕ್ಕೆ ಬರ್ತದೆ ರೀ. ಇವಾಗ ಹಿಟ್ಟು ಆಗ್ಯದಲ್ರಿ, ಇವಾಗೆಲ್ಲ ಯಾರು ನಾದ್ಕೋತ ಕುಂದಿರ್ಬೇಕು. ಸಂಜೆ ಕಡೆ ಒಂಚೂರು ಚಪಾತಿ ಮಾಡ್ದೇವಂದ್ರೆ ಅದ್ರಾಗೆ ಒಂದು 4 ಹೋಳ್ಗೆ ಮಾಡಿ ಚಪಾತಿ ಮಾಡ್ತೀವಿ ರೀ. ಇವಾಗ ಶೇಂಗಾ ಹೋಳ್ಗೆ ಅಂತ ಆಯ್ತು ರೀ. ಎಲ್ಲ ತಾನು ತೆಗ್ದಿಡತ್ತಿದ್ರಿ ಶೇಂಗಾ ಹೋಳ್ಗೆ ಎಷ್ಟಾಗ್ಯಾವ ಎಷ್ಟಿಲ್ಲ ಅಂತ ಎಣಿಸ್ಕೆರೆ ಇಟ್ಟಕೆರೆ. ಆಮೇಲೆ ಸಜ್ಜಿ ಹಿಟ್ಟದಲ್ರಿ, ಸಜ್ಜಿ ಹಿಟ್ಟ ತೊಗೊಂಡು ರೊಟ್ಟಿ ಮಾಡ್ತೀನಿ ರೀ ಇವಾಗ ನಾನು.
ರೊಟ್ಟಿ ಮಾಡತನ ನಮ್ಮ ಮಮ್ಮಿ ಬಂದಾರಲ್ರಿ ನಾ ಈಗ ಬರೋಣ ಹಂಗೆ ಇದು ಮಾಡತ್ತಾರೆ ಅವರು. ಊಟ ಮಾಡೋ ಶೇಂಗಾ ಹೋಳ್ಗೆ ತಿನ್ನೋಣ ವಲ್ಲ ಅಂದ್ರಿ ನಮ್ಮ ಮಮ್ಮಿ. ನಾ ಅಂತೂ ತಿನ್ನಂಗಿಲ್ಲ ರೀ, ಅದಕ್ಕೆಲ್ಲಾಗ ನಂಗೆ ತಿನ್ನೋ ಅಂದ್ರು ಅವರು. ಯಾವಾಗೂ ಗೊತ್ತೇ ಅದ ರೀ ಅವ್ರಿಗೆ ನಾ ಶೇಂಗಾ ಹೋಳ್ಗೆ ತಿನ್ನೋದು ಅಂತೇಳಿ ಭಯಾಗತ್ತಿರ ಅವರು. ಯಾವಾಗಾರ ದಮ್ ಆತೀನಿ ಇನ್ನ ತಾಳಿಗೆ ಇದ್ದೆಲ್ಲ ಹಂಗೆ ಹಿಂಗೆ ಸ್ವರ್ಗಾಗತ್ತಿದಿ ಅಂತ ಹೇಳತ್ತೀರಿ. ನಾ ಯಾವಾಗ ಹೆಂಗಿರ್ತೀನಿ ಹಂಗೆ ಇರ್ತೀನಲ್ರಿ, ಅದ್ರ ಕಾಲಾಗ ನಾನು ಭಾಳ ಇದು ಮಾಡಿಲ್ಲ ರೀ, ಅಷ್ಟು ತಲೆಗೆ ಹಾಕೊಳಲ್ಲ ರೀ ಏನು. ನಮ್ಮ ಮಮ್ಮಿ ಯಾವಾಗ ಬಂದಾಕೊಂಡು ನನಗೆ ಹಿಂಗೆ ಹೇಳ್ತಾರೆ ರೀ ಅವರು. ಅದ್ರ ಕಾಲಾಗೆ ನಾ ತಲೆಗೆ ಹಾಕೊಂಗಿಲ್ಲ ರೀ ಅವ್ರು ಏನಕ್ಕೆ ಕಲಾಲಕ್ಕೆ ಅಂತೇಳಿ. ಚಂದ ಉಣ್ತೀನೋ ಅಂತ ಹೇಳ್ತಾರೆ ರೀ. ನೋಡಿ ಹೆಂಗೆ ನೋಡ್ತಾರೆ ರೀ ನನಗೆ, ಒಳ್ಳೆ ಇದು ಗುರಾಸ್ದಂಗೆ ಗುರಾಸ್ತಾರೆ ರೀ ಅವರು, ಯಾಕಂದ್ರೆ ಇದು ಮಾಡಂತೇಳಿ. ಆಮೇಲೆ ಎಲ್ಲ ಹೋಳ್ಗೆ ಎಣಿಸಿಟ್ರಿ. ಒಂದು 7-8 ಕಡಿಮೆ ಅಲ್ರಿ, 7-8 ಕಡಿಮೆ ಅಂತೀವಿ ನೋಡಿರಿ. 3 ಕಡಿಮೆ 50 ಹೋಳ್ಗೆ ಆಗಿವೆ ರೀ. ಇನ್ನೊಂದು 3 ಹಾಕಿದ್ರೆ 50 ಹೋಳ್ಗೆ ಶುದ್ಧ ಆತೀವಿ. ಇನ್ನು ಕುಟ್ಟ ಉಳ್ದಿತ್ತು ರೀ, ನೋಡಿರಿ ಎಷ್ಟು ಕುಟ್ಟ ಉಳ್ದದ ಅಂತೇಳಿ. ಅದೆಲ್ಲ ಗಾಳೆ ಮಾಡಿಟ್ಟು ಮಾಡಿ ಇಂದ್ರ ಕಡೆಗೆ ಇದು ಮಾಡಿದ್ರಿ. ಆಮೇಲೆ ನಾನು ಒಂಚೂರು ತಿಂದ್ರಿ ಶೇಂಗಾ ಕುಟ್ಟ, ಅದೆಲ್ಲ ಒಂಚೂರು ಶೇಂಗಾ ಕಾಳಿತ್ರಿ ದಮ್ಮಂದೊಳಗೆ, ಅದಕ್ಕೆ ಅದೊಂದು 10 ಕೆರೆ ತಿಂದ್ರಿ. ಆಮೇಲೆ ನಮ್ಮ ಮಮ್ಮಿಗೆ ತಿನ್ನೋಣ ಅಲ್ಲ ಅಂದರು. ಇಷ್ಟೇ ಇಟ್ಟು ನಾದೀನಿ, ಇನ್ನೊಂದು ಸ್ವಲ್ಪ ನಾದಬೇಕಲ್ಲ, ಅದು ಇಷ್ಟು ಆಗ್ತದ ನಾನು ಇಷ್ಟು ನಾದೀನಿ. ಇಷ್ಟರದಾಗ ಇಷ್ಟು ಹೋಳ್ಗೆ ಆಗ್ಯಾವ. ಅದ್ರಾಗ ನಮ್ಮ ರಚ್ಚೋತ್ ಎಲ್ಲರೂ ಹಿಟ್ಟು ತೊಗೊಂಡು ಆಡ್ಯಾರ್ರಿ. ಅದ್ರಾಗ ಅದಿಟ್ಟು ಹಿಟ್ಟು ತೊಗೊಂಡಿತ್ತಿಲ್ಲ ಅಂದ್ರೆ ಆತೀವ್ರಿ ಹೋಳ್ಗೆ, ತೊಗೊಂಡಿತ್ತಿಲ್ಲ ಅವರು. ಅದ್ರ ಕಲಾಗೆ ನಾನು ಇದು ಮಾಡಲಿಲ್ಲ ರೀ. ಸಂಜಿಕಾಡು ಮಾಡ್ಲಿಕ್ಕೆ ಬರ್ತದೆ ಬಿಡು ಯಾವ ಅಂದ್ರಿ ನಾನು. ಆಯ್ತು ತಗೋತಾಗಿ ಎಲ್ಲ ತೆಗೆದಿಡು, ಇಟ್ಕೆರೆ ನೋಡಿ ಏನೇನು ಮಾಡ್ತೀವ, ರೊಟ್ಟಿ ಬಡಿತೇವೆ ಏನು ಮಾಡ್ತೀವಿ ಅಂದರು. ರೊಟ್ಟಿನೇ ಬಡಿತೀನಿ ರೀ. ರೊಟ್ಟಿ ಬಡಿದ ಬಳಿಕ ಇದು ಮಾಡ್ತೀನಿ ರೀ, ಒಂದು ಸ್ವಲ್ಪ ಹಿಟ್ಟು ಜಿಗಿಯತ್ತಿಲ್ಲ ರೀ, ಅದಕ್ಕೆ ಜಿಗಿಯತ್ತು ಹಾಕೋಬೇಕು ಹಿಟ್ಟು. ಏನೇನು ಅದಾರು, ಯಾಕಂದ್ರೆ ಮನೆ ಬಿಸಿ ಹಿಟ್ಟದಲ್ರಿ, ಏನೇನದ ಅಂತೇಳಿ ಗೊತ್ತಾಗಬೇಕಲ್ರಿ, ಅದು ಜಿಗಿ ಅದೇನಿಲ್ಲ ಅಂತೇಳಿ. ಹಿಟ್ಟು ಒಂದು ಸ್ವಲ್ಪ ನಾದ್ಕೊಂಡಾಕಳಿಗೆ ಗೊತ್ತಾಗ್ತದೆ ರೀ. ಇವಾಗ ತೆಮ್ಯಾಗ ನೀರು ಹಾಕೀನಿ ರೀ. ನೀರು ಹಾಕ್ಯಾರೆ ಇಲ್ಲಿ ಒಟ್ಟು ಹಿಟ್ಟು ಸೋಸ್ಕೊಂಡು ಇಟ್ಕೊಂಡ್ರಿ, ಸಜ್ಜಿ ಹಿಟ್ಟು ಸೋಸ್ಕೊಂಡು ಇಟ್ಕೊಂಡು ಅದಕ್ಕೆ ಉಪ್ಪು ಹಾಕ್ಲತ್ತೀನಿ ನೋಡಿರಿ. ಇವಾಗ ರುಚಿಗೆ ತಕ್ಕಷ್ಟು ಟೇಸ್ಟ್ ಬರ್ಬೇಕಲ್ರಿ ಸಜ್ಜಿ ಹಿಟ್ಟಿಗೆ. ಉಪ್ಪು ಹತ್ಬೇಕು ರೀ. ರೊಟ್ಟಿ ಒಣ ಬಾಯಲ್ಲೇ ತಿಂದ್ರೆ ಟೇಸ್ಟ್ ಬರ್ಬೇಕು ರೀ, ಏನು ಪಲ್ಯ ಇರ್ಲಾರೆ ಹಾಗೆ ತಿಂದ್ರೂ ಟೇಸ್ಟ್ ಬರ್ಬೇಕು ರೀ. ಆಮೇಲೆ ಚೂರು ಅರಿಶಿಣ ಹಾಕ್ಲಾಗತ್ತಿ ನೋಡಿರಿ. ಹೊಗೆ ಅಂತೂ ನನ್ನ ಕಡೆ ಐತ್ರಿ, ಅಷ್ಟು ಹೊಗೆ ಬರಾಗತ್ತದ. ಒಟ್ಟು ಇದನ್ನೇ ಇಲ್ಲರಿ, ಒಟ್ಟು ಹೊಗೆನೇ, ಒಟ್ಟು ಹಿಂಗೆ ಗಾಳಿ ಹಿಂಗೆ ಏನು ಮನೆಗೆ ಬಂದಂಗೆ ಅನ್ಸಕತ್ತೈತ್ರಿ, ಅಷ್ಟು ಗಾಳಿ ಬರತ್ತಿತ್ತು. ಏನು ಇದನ್ನೇ ಇರ್ಲಾರ್ದಂಗೆ ರೀ, ಗಾಳಿ ಅದಲ್ರಿ. ಹಗಲತ್ತು ಮಾಡತ್ತೀವಿ ಅಡುಗೆ, ಅದಕ್ಕೆ ಗಾಳಿಗಾಗಿ ಕಣ್ಣಿಗೆ ಬರತ್ತಿತ್ತು ಹೊಗೆ ಅಂತೂ ಇಂತೂ ಹೆಂಗ್ಯಾಕಾಗಲ್ಯಾಕ ಇದಿಷ್ಟು ರೊಟ್ಟಿ ಬಡದಂದ್ರೆ ಆಯ್ತು ನೋಡ್ರಿ ನಂದೆಲ್ಲ. ನಾಳೆ ಬೆಳಗ್ಗೆ ಎಲ್ಲ ಪಲ್ಯ ಪತ್ರ ಎಲ್ಲ ಮಾಡ್ಕೋಬೇಕು. ಇವಾಗ ರೊಟ್ಟಿ ಆಮೇಲೆ ಹೋಳ್ಗೆ ಮಾಡೋಕ್ಕೆ 1 ಡೇ ತೊಗೊತದ್ರಿ, ಫುಲ್ 1 ದಿನ ಪೂರ್ತಿ ಹೋಳ್ಗೆ ಶೇಂಗಾ ಹೋಳ್ಗೆ ಆಮೇಲೆ ರೊಟ್ಟಿನೇ ಬಡಿಬೇಕು ನೋಡಿರಿ. ಆಮೇಲೆ ಊರಿಗೆ ಹೋಗ್ತೇವಲ್ರಿ ನಾಳೆಗೆ, ಮಾಮಾಗ ಒಂದು ಸ್ವಲ್ಪ ರೊಟ್ಟಿ ಅಂತ ಅವ್ರಿಗೂ ಮಾಡಿ ಇಡ್ಬೇಕು ರೀ, ಏನೇನೆಲ್ಲ ಮಾಡ್ಬೇಕಂತೇಳಿ. ನಮ್ಮ ಚಾದು ನೋಡಿರಿ, ನಮ್ಮ ಚಾದು ಆಮೇಲೆ ನಮ್ಮ ಅವ್ವ ಕೂತಾರ್ರಿ, ಮಕ್ಕೊಂಡಾರ್ರಿ ಸುಮ್ಮ ಅಡ್ಡಾಗಿರು. ನಾನು ಆಯಿತು ಇದಿಟ್ಟು ಜಿಗಿ ಹಾಕಿ ಮಾಡಿ ರೊಟ್ಟಿ ಬಡಿತೀನಿ, ನೀವು ಹಂಗೆ ಅಡ್ಡಾರೇನೋ ಅಡ್ಡಾದ್ರಿ ಅವರು. ಜಿಗಿ ಇದ್ದಿತ್ತಂದ್ರೆ ಈ ರೀತಿ ಜಿಗಿ ಹಾಕೋತೇವೆ ನೋಡ್ರಿ ಫ್ರೆಂಡ್ಸ್. ನಾವು ತೆಮ್ಯಾಗ ನೀರು ಕಾಸ್ತೇವೆ ರೀ, ಕಳ ಅಂತೇಳಿ ಕುದಿಬೇಕು ರೀ ನೀರು, ಅಟ್ಟು ಕುದಿಬೇಕು. ಹಿಂಗೆ ಕಾಲ ಮೇಲೆ ಮೈ ಮೇಲೆ ಬಿದ್ರೆ ತೊಗಲೆ ಸುಲಿಬೇಕು ರೀ, ಆ ರೀತಿ ನೀರು ಕುದಿಬೇಕು. ಕುದ್ದಿ ನೀರು ಹಿಟ್ಟನ್ನ ಹಾಕಿ ಇದು ಮಾಡ್ದೇವಲ್ರಿ, ಭಾಳ ಅಂದ್ರೆ ಭಾಳ ಜಿಗಿ ಇದ್ದಿತ್ತಂದ್ರೆ ಈ ರೀತಿ ನೀರು ಕುದಿಸ್ಬೇಕು ರೀ. ಅಷ್ಟೇ ಮೀಡಿಯಮ್ದಾಗ ಒಂದು ಸ್ವಲ್ಪ ಜಿಗಿ ಹಾಕೊಳ್ಳಪ್ಲೆ ಇದ್ದಿದ್ರೆ ತೆಮ್ಯಾಗ ನೀರು ಹಾಕೊಂಡ್ಕರೆ ಹಾಗೆ ಒಂದು ಸ್ವಲ್ಪ ಗರಂ ಆಗೋಣ ಹಾಕೊಂಡ್ರು ಬರ್ತದೆ ರೀ. ನಾನು ಭಾಳ ಅಂದ್ರೆ ಭಾಳ ಕುದಿಸ್ತೀನಿ ರೀ ನೀರು. ಆಮೇಲೆ ಬಜ್ಜಿ ಅಂತ್ರ ಮಾಮ ತಿತ್ತಾನ ಒಯ್ದು ಒಳಗಿಡೋ ಅಂತ ಹೇಳಿದ್ರು ಭೀ ನಮ್ಮ ಚುಕ್ಕೋಳಂತ್ರು ಒಳಗೆ ಒಯ್ದಲ್ಲಿಗಿರ್ರಿ. ಅವ್ರ ಪಪ್ಪ ತಿತ್ತಾನ ಅವರೇ ತೊಗೊಂಡ್ಕೆರೆ ತಿನ್ನೋದು, ಆಮೇಲೆ ಒಕ್ಕಟ್ಟು ಅದು ಮಾಡತ್ತಿರ್ರಿ. ಏನಕ್ಕೆ ಮಾಡಲಾಕ್ ಬಿಡು ಅಂತೇಳಿ ನಾ ರೊಟ್ಟಿ ಬಿಡಕ್ಕೆ ಕೂತ್ರಿ. ರೊಟ್ಟಿ ಒಂದು ಅದಲ್ರಿ ನಂದು, ರೊಟ್ಟಿ ಆಗತ್ತನ ನಂದು ದೌಂತಿನೇ ಆಗಂಗಿಲ್ಲ ರೀ. ಶೇಂಗಾ ಹೋಳ್ಗೆ ಅವನು ಎಲ್ಲ ಒಯ್ದು ಒಳಗೆ ಆರಾಕಿದ್ರಿ, ಒಂದು ಸ್ವಲ್ಪ ಕಟಿ ಆಲಿ ಅಂತೇಳಿ. ಕಟಿ ಆಲಕ್ಕೆ ಅಷ್ಟೇನು ಕಟಿ ಆಗಲ್ರಿ, ಒಂದು ಸ್ವಲ್ಪ ಆರ್ದು ಅಂದ್ರೆ ಚಂದ ಇಡ್ಲಾಕ್ನು ಚಂದ ಬರ್ತದ್ರಿ. ಇಲ್ಲಿಕಂದ್ರೆ ಒಂದ್ರ ಮೇಲೆ ಒಂದು ಇಟ್ಟು ಹಂಗೆ ಇಟ್ಟು ಅಂದ್ರೆ ಹತ್ಕೋತಾವ್ರಿ ಬಿಸಿ ಇರೋದ್ರಾಗ. ಅದಕ್ಕರಾಗೆ ಆರ್ಲಕ್ಕೆ ಇಟ್ಟಿದ್ರಿ ನಾನು ಒಂಚೂರು ಆರ್ಲೆ ಅಂತೇಳಿ ಇಟ್ಟು ಚಂದ ನಾದ್ಕೊಂಡು ಮಾಡಿ. ಇವಾಗ ನೋಡ್ರಿ ಫ್ರೆಂಡ್ಸ ಸಜ್ಜಿ ರೊಟ್ಟಿ ಬಡಾತೀವಿ ನೋಡ್ರಿ. ಬರ್ರಿ ಎಲ್ಲರೂ ಸಜ್ಜಿ ರೊಟ್ಟಿ ಮಾಡಮತ್ತ. ನಾನಂತರ ಸಜ್ಜಿ ರೊಟ್ಟಿ ಮಾಡೋಕೆ ಫುಲ್ ಇದು ಆಗಿ ನೋಡ್ರಿ, ಯಾಕಂದ್ರೆ ನಾನು ಒಂದು ಸ್ವಲ್ಪ ಊಟ ಮಾಡಿತಿಲ್ರಿ. ಊಟ ಮಾಡಿಕೆರೆ ಸಜ್ಜಿ ರೊಟ್ಟಿ ಬಡಿಯಾಕೆ ಕೂತಿದ್ರಿ. ಬೆಳಗ್ಗೆನೇ ಊಟ ಮಾಡಿತಿಲ್ರಿ ನಾನು, ಒಂಚೂರು ನಿನ್ನೆ ಮಟನ್ ಒಣಗಿ ಕೊಟ್ಟು ಅಂತ ಹೇಳಿದಲ್ರಿ, ಅದಕ್ಕೆ ಅದೊಂಚೂರು ಊಟ ಮಾಡಿದ್ರೆ ಅನ್ನ ಸಾರ ಮತ್ತೆ ಹೊಸೋಗಿತ್ತು ರೀ. ಆಮೇಲೆ ಮಮ್ಮಿ ವಡಪಾವ್ ತಿಂದು ಮಾಡಿ ಆಮೇಲೆ ಮತ್ತೆ ಹೊಸೋಗಿತ್ತ ಹೋಳ್ಗೆ ಮಾಡೋದ್ರಾಗ. ಹೋಳ್ಗೆ ಮಾಡೋದ್ ಬಳಕ ಒಂಚೂರು ಮಮ್ಮಿ ಖಾರ ಎಣ್ಣೆ ಕಲ್ಸಿಡ್ರಿ. ಅಕ್ಕಿನೂ ಒಂಚೂರು ಉಂಡ್ರು, ನಾನು ಒಂದು ಸ್ವಲ್ಪ ಉಂಡ್ಕೆರೆ ರೊಟ್ಟಿ ಬಡಿಯಾಕೆ ಕೂತೀನಿ ನೋಡ್ರಿ. ನಮ್ಮ ಮಮ್ಮಿ ಹಂಗೆ ಬಡಿತೀನಿ ಅಂತ ಹೇಳಿದಳು, ನಾನೇ ಬ್ಯಾಡ ಅಂದ್ರಿ. ಹಿನಾಗಿ ಬಂದಾಳ, ಆಮೇಲೆ ನಾವು ಒಂಚೂರು ಬಡಿತೀನಿ, ಆಮೇಲೆ ಹಿಂದ್ರ ಕಡೆ ಬಡಿಯಮ್ಮಂತೇಳಿ ಹಿಂದ್ರ ಕಡೆ ಹೇಳಿದ್ರಿ. ನಾನೇ ಹೋಗ್ತಿದ್ರಿ ಊರಿಗೆ, ಯಾಕಂದ್ರೆ ನಮ್ಮ ಚುಕ್ಕೋಳು ಅವಲ್ರಿ, ಚುಕ್ಕೋಳು ಆಮೇಲೆ ಬುತ್ತಿ ತೊಗೊಂಡು ಹೋಗೋದಿಲ್ಲ ಆಗಲ್ಲ ಅಂತೇಳಿ ನಮ್ಮ ಮಮ್ಮಿ ಕರ್ಸಿನ್ರಿ. ನಾನೇ ಒಂಚೂರು ದೂರ ಅದಲ್ರಿ ಊರ, ದೂರ ಅಂದ್ರೆ ಭಾಳ ದೂರ ಇಲ್ರಿ, ಒಂದು ಹೋಗ್ತಾವ್ರಿ ಅಂದ್ರೆ. ಅದಕ್ಕೆ ನಾನು ನಮ್ಮ ಮಮ್ಮಿಗೆ ಬುತ್ತಿ ಇರ್ತಾವೆ, ಆಮೇಲೆ ಬ್ಯಾಗ್ ಇರ್ತದೆ, ಆಮೇಲೆ ಚುಕ್ಕೋಳು ಇರ್ತಾವೆ, ಅದಕ್ಕೆಲ್ಲಾಗೆ ಬಾ ನನ್ನ ಬಂದಾರ್ರಿ ಅವರು.
ಇವರು ನಮ್ಮ ಮಾಮ ಇಲ್ಲಿ ಬಸ್ಸಿಗೆ ಕುಂದ್ರಿಸಿ ಬಿಟ್ಟಿರಂದ್ರೆ ಹೋಗ್ತಿದ್ರಿ ನಾನು. ಅಂದ್ರೆ ಎಲ್ಲ ಬುಟ್ಟಿ ಪಿಟ್ಟಿ ಎಲ್ಲ ತೊಗೊಂಡು ಹೋಗೋದಾಗಲ್ಲ ಅಂಥೇಳಿ ನಮ್ಮ ಮಮ್ಮಿ ಬಂದಾರ್ರಿ. ತಳ್ಳಗೆ ರೊಟ್ಟಿ ಬಡ್ದಕ್ಯಾರೆ ಅದ್ರ ಮೇಲೆ ಒಂಚೂರು ಎಳ್ಳು ಹತ್ತಿದ್ರಿ, ಒಂದು 10 ರೂಪಾಯಿ ಎಳ್ಳು ತೊಗೊಂಬಂದಿರು. ಎಳ್ಳು ಹಾಕ್ಯಾರೆ ಒಂದು ಸ್ವಲ್ಪ ಬಡಿದು ಆಮೇಲೆ ಇವಾಗ ನೋಡ್ರಿ ಚೆಂದಾಗಿ ನೀರು ಹಚ್ಚಿ ಮಾಡಿ ಇವಾಗ ಇದು ಮಾಡಬೇಕು. ನಮ್ಮ ರಚ್ಚು ಹಿಟ್ಟಿಗೆ ಬಂದಾಳ್ರಿ. ಒಟ್ಟು ಇದನ್ನೇ ಮಾಡಲ್ಗಳು. ಆಮೇಲೆ ಒಂದು ಸ್ವಲ್ಪ ಕೊಟ್ರಿ, ಆಮೇಲೆ ಹೋದಳು ತಾನೇ ಹಿಟ್ಟು ಕೊಟ್ಟರೆ ಇದು ತಾನೇ ಹೋಗ್ತಾಳಕಿ. ಸಜ್ಜಿ ಅಂದ್ರೆ ರೊಟ್ಟಿ ನೋಡ್ರಿ ಎಷ್ಟು ಬೆಸ್ಟ್ ಆಗತ್ತ ಅಂತೇಳಿ ಜಿಗಿ ಹಾಕ್ಕೊಂಡಿನಿ. ಜಿಗಿ ಇದ್ದಿತ್ತಿಲ್ರಿ, ಜಿಗಿ ಹಾಕ್ಕೊಂಡು ಚಲೋ ಐತ್ರಿ ನನಗಾನು. ಜಿಗಿರ್ಲ ಹಾಕೋಲಾರ ಹೆಂಗೆ ಮಾಡಿದೆ ಅಂದ್ರೆ ಒಟ್ಟು ರೊಟ್ಟಿನೇ ಬರ್ತಿರ್ತಿಲ್ಲ ಅನ್ಸುತ್ತದ್ರಿ. ನಾವು ನಾದ್ಕೋಕೊಳಗೆ ಸಜ್ಜಿ ಹಿಟ್ಟು ಗಟ್ಟಿ ನಾದ್ಕೋಬೇಕು ನೋಡ್ರಿ ಫ್ರೆಂಡ್ಸ. ಯಾಕಂದ್ರೆ ಬರತ್ತ ಅಳಸಾತದ್ರಿ. ಅದ್ರ ಕಾಲಾಗೆ ಗಟ್ಟಿ ನಾದ್ಕೋಬೇಕ್ರಿ ಸಜ್ಜಿ ಹಿಟ್ಟು ಅಂತೂ. ಬೇಕಾದ್ರೆ ನಾವು ನಾದಿ ನೋಡ್ರಿ ನೀವು, ನಾವು ಎಷ್ಟು ಗಟ್ಟಿ ನಾದಿಡ್ತೇವಲ್ರಿ ಅರ್ಧ ಬಡಿದ್ರೆ ಪೂರ್ತಿ ಹಿಟ್ಟು ಅಳಸಾಗ್ಬಿಡ್ತೈತ್ರಿ. ಅದ್ರ ಕಾಲಾಗೆ ಒಂಚೂರು ನೋಡ್ಕೊಂಡು ಮಾಡ್ಕೊಂಡು ನಾದ್ಕೋಬೇಕ್ರಿ. ನಾನು ಗಟ್ಟಿ ನಾದ್ಕೊಂಡೇನಿ ರೀ. ಗಟ್ಟಿ ನಾದ್ಕೊಂಡ್ರೆ ತಳ್ಳಗೆ ಚಂದ ಆತಾವ್ರಿ. ಅದಕ್ಕೆಲ್ಲ ಗಟ್ಟಿ ನಾದ್ಕೊಂಡಿದ್ದ. ಇವಾಗ ಬಡಿಯಾಗತ್ತಿ ನೋಡ್ರಿ ಎಷ್ಟು ಮಸ್ತಾಗಿ ಸಜ್ಜಿ ರೊಟ್ಟಿ ರೆಡಿ ಆಲಾಗತ್ತವು. ಎಳ್ಳು ಹಚ್ಚಿ ಮಾಡಿ ಸಜ್ಜಿ ರೊಟ್ಟಿ ರೀ. ಸಜ್ಜಿ ರೊಟ್ಟಿ ನಮ್ಮ ಮಾಮ ಒಂದು 4 ಮಾಡಿಡ್ತೇವೆ ರೀ. ಆಮೇಲೆ ಜೋಳದ ರೊಟ್ಟಿನೂ ಮಾಡಿಡ್ತೀವಿ. ಮಾಡಿಟ್ಟೇವೆ ಅಂದ್ರೆ ಆಯ್ತು ರೀ. ಅವ್ರಿಗೆ ಮತ್ತು ಊಟ ಟೆನ್ಷನ್ ಇರೋಲ್ಲ. ಯಾಕಂದ್ರೆ ಒಂದು ಸ್ವಲ್ಪ ಶೇಂಗಾ ಹಿಂಡಿ ಆಮೇಲೆ ಅಗಸಿ ಹಿಂಡಿ ಕುಟ್ಟಿಟ್ಟಿವ್ರಿ. ಅವರು ಮೊಸರು ತಂದು ಏನರ ತಂದು ಊಟ ಮಾಡ್ತಾರಲ್ರಿ. ಅದಕ್ಕೆ ರೊಟ್ಟಿ ಹಿಂಡಿ ಖಾರ ಎಣ್ಣೆ ಇವು 3 ಇದ್ರೆ ಸಾಕು ನೋಡ್ರಿ. ಏನು ಭೀ ಉಣ್ಬೋದು ಮನೆಯಾಗಿದ್ರೆ. ನೋಡ್ರಿ ಎಷ್ಟು ಚಂದ ಸಜ್ಜಿ ರೊಟ್ಟಿ ಎಳ್ಳು ಹಚ್ಚಿ ಸಜ್ಜಿ ರೊಟ್ಟಿ ರೆಡಿ ಅದು. ಇವೆಲ್ಲ ಮಾಡ್ಕೆರೆ ಇವಾಗ ಹಿಂದ್ರ ಕಡೆಗೆ ನಮ್ಮ ಮಮ್ಮಿ ಮಾಡ್ತಾ ಅಲ್ಲತ್ತೀರಿ. ಇದಿಷ್ಟು ಮಾಡ್ತೀನಿ ಆಮೇಲೆ ನೀವು ಮಾಡಾಕತ್ತೀರಿ ಅಂತ ಹೇಳಿದ್ರಿ. ನಾ ಒಂದು 50 ರೊಟ್ಟಿ ಬಡಿತೀನಿ, ಆಮೇಲೆ ಒಂದು ನೀವು 20 ಬಡಿಯಾಗತ್ತೀರಿ ಅಂತ ಹೇಳಿದ್ರಿ ಅವರಿಗೆ. ಆಯ್ತು ತಗೋವಾ ಅಂತ ಹೇಳಿದ್ರು ಅವರು. ನೀವು ಬುತ್ತಿ ಒಯ್ಯಕ್ಕೆ ಏನೇನು ಮಾಡ್ಕೋತೀರಿ ಫ್ರೆಂಡ್ಸ ಹೇಳ್ರಿ ನನಗೆ. ನಾವು ಬುತ್ತಿ ಯಾಕೆ ಒಯ್ಯಾಗತ್ತೀವಿ ಅಂತ ನಿಮ್ಗೆ ಹೇಳೇ ಇಲ್ಲಲ್ರಿ ಫ್ರೆಂಡ್ಸ. ನಾನು ಹೇಳ್ತೀನಿ ರೀ ಬುತ್ತಿ ಯಾಕೆ ಒಯ್ಯಾಗತ್ತೀನಿ ಅಂತೇಳಿ. ಬುತ್ತಿ ರೀ ನಮ್ದು ಮೋಶಿ ಅಂದ್ರೆ ಹಿಂಗೆ ಬಾಬಾ ಮೋಶಿ ಕಾಕ ಹಿಂಗೇನ್ರಿ ಆ ಥರ ಅಲ್ರಿ. ಅವ್ರದ್ದು ಹಿಂಗೆ ಬೀಗರು ಕುಬ್ಸದಂತ್ರಿ. ಅದಕ್ಕೆ ನಮ್ಗೆ ಬೀಗರ್ ಆಗಬೇಕು. ಅದಕ್ಕೆ ಕುಬ್ಸಕ್ಕೆ ಬುತ್ತಿ ಒಯ್ಯಾಗತ್ತಿದ್ದೇವೆ ರೀ ನಾವು. ಬೀಗರ್ ಅಂದ್ರೆ ಹಿಂಗೆ ಒಳಗಿಂದ ಬೀಗರ್ ಆಗ್ಬೇಕು ರೀ ಅವರು. ಅದ್ರ ಕಲಾಗೆ ಕುಬ್ಸ ಮಾಡ್ತಾರಂತ್ರಿ. ಕುಬ್ಸಕ್ಕೆ ನಾವು ಭಾಳ ದಿನ ಆಯ್ತು ರೀ ಹೋಗಿಲ್ಲ ಮಾಡಿಲ್ಲ. ಅದಕ್ಕೆ ಬುತ್ತಿ ಕೊಡ್ಬೇಕಂತೇಳಿ ಬುತ್ತಿ ಕೊಡಾಕತ್ತೀವಿ ರೀ ನಾವು. ಬರ್ರಿ ಫ್ರೆಂಡ್ಸ, ಇವತ್ತಂತೂ ಬುತ್ತಿ ಮಾಡ್ಕೊಂಡೀನಿ. ನಾಳೆ ಎಲ್ಲ ಪಲ್ಯ ಮಾಡ್ಕೊಂಡು ನಾಳೆ ಊರಿಗೆ ಹೋಗ್ತೀವಿ ರೀ. ನೀವು ಎಲ್ಲರೂ ಬರ್ತೀರಿ ಅನ್ಕೋತೀನಿ ರೀ. ಬರ್ರಿ ನಾಳೆಗೆ ಒಂದು ದಿನ ಫುಲ್ ಒಂದು ದಿನ ಇದನ್ನೇ ಹೋಗೋದು ನೋಡ್ರಿ. ನಾವಂತೂ ಊರಿಗೆ ಹೋಗ್ಬೇಕು ನೋಡ್ರಿ. ಸಜ್ಜಿ ರೊಟ್ಟಿ ಮಾಡ್ದೆ. ಆಮೇಲೆ ನೋಡ್ರಿ ಶೇಂಗಾ ಹೋಳ್ಗೆ ಮಾಡಿವಲ್ರಿ. 3 ಹೋಳ್ಗೆ ಇದು 50 ಹೋಳ್ಗೆ ಆಗ್ಯಾವು. ಎಷ್ಟು ಮಸ್ತಾಗಿ ಎಷ್ಟು ಚಂದ ಆಗ್ಯಾವ ನೋಡ್ರಿ. ಮೈದಾ ಹಿಟ್ಟಲ್ಲೇ ಮಾಡಿದ್ರೆ ಬೆಳ್ಳಗೆ ಬುರ್ಬುರ್ಸ್ ಕಾಣ್ದಂಗೆ ಕಾಣ್ತೀವಿ ರೀ. ಅಂದ್ರೆ ಹಿಟ್ಟಿಟ್ಟು ಕಾಣ್ದಂಗೆ. ಗೋಧಿ ಹಿಟ್ಟಿಲೆ ಚಂದ ಆಗ್ಯಾವ ನೋಡ್ರಿ. ಮೊನ್ನೆ ನಮ್ಮ ತಂಗಿಗೆ ಒಯ್ದಿದ್ದೆವಲ್ರಿ ನಮ್ಮ ಮೋಸಿ ಮಗಳಿಗೆ. ಅವು ಮೈದಾ ಹಿಟ್ಟಿಲೆ ಮಾಡಿದೆವು, ಚಂದ ಆಗಿದ್ದಿಲ್ಲ ರೀ. ಗೋಧಿ ಹಿಟ್ಟಿಲೆ ಮಾಡಿ ಚಂದ ಆಗ್ಯಾವ ನೋಡ್ರಿ. ಇಲ್ಲಿ 50 ರೊಟ್ಟಿ ಕಟ್ಟಿಟ್ಟಿನಿ ನೋಡ್ರಿ. ಇವಾಗ ಬುತ್ತಿ ಪಡ್ದಾಗ ಒಂದು ಕೈಲಿ ಎತ್ತಲಾಗೈತ್ರಿ. ಅಟ್ಟು ಬುತ್ತಿ ವಜ್ಜಾಗೈತ್ರಿ ಸಜ್ಜಿ ರೊಟ್ಟಿದು. ಅಂದ್ರೆ ಮಸ್ತ್ ಆಗ್ಯಾವ ರೀ, ಚಂದ ಆಗ್ಯಾವ ರೀ ರೊಟ್ಟಿ. ಆಮೇಲೆ ಶೇಂಗಾ ಹೋಳ್ಗೆ ಆಗ್ಯಾವ, ಎಲ್ಲ ಆಗ್ಯಾವ. ಎಲ್ಲ ಮುಚ್ಚಿಟ್ರಿ. ಆಮೇಲೆ ಇಲ್ಲಿ ನೋಡ್ರಿ ಈಗ ಹೊರಸ್ನಾಗ ತಲೆ ಹಾಕ್ಯಾರ ಹೆಂಗೆ ಆಡ್ಲಾಗತ್ತ ಅಂತೇಳಿ. ಈ ಕಡೆ ಇದ್ರೆ ಇಲ್ಲಿ ನೋಡ್ರಿ ಶೇಂಗಾ ಕುಟ್ಟಾರ. ಇಂದಿಷ್ಟು ಉಳ್ದದಲ್ರಿ. ಇಂದ್ರ ಕಡೆ ಚಪಾತಿ ಹಿಟ್ಟು ನಾದಿಟ್ಟಿನಿ ರೀ. ಹೊತ್ತು ಮುಳುಗಳಿಗೆ ಚಪಾತಿ ಹಿಟ್ಟ ಚಂದ ಇದು ಆಲತ್ತ ಮೆತ್ತಗಾಲೆ ಅಂತೇಳಿ ಒಂದು ಸ್ವಲ್ಪ ನಾದಿಟ್ಟಿನಿ ರೀ. ಆಮೇಲೆ ಅದೆಷ್ಟು ಹೋಳ್ಗೆ ಮಾಡ್ಬೇಕು ರೀ. ಆಮೇಲೆ ಇದು ಮಾಡಬೇಕು. ಇಲ್ಲಿ ನೋಡ್ರಿ ನಮ್ಮ ಮಮ್ಮಿ ರೊಟ್ಟಿ ಬಡಿತಾರ ನೋಡ್ರಿ. ಈಗ ನಾವು ರೊಟ್ಟಿ ಬಡ್ದೀನಿ ರೀ ಸಜ್ಜಿ ರೊಟ್ಟಿ. ನಮ್ಮ ಮಮ್ಮಿ ಇಲ್ಲಿ ನೋಡ್ರಿ ಬಿಳಿಜೋಳ ರೊಟ್ಟಿ ಬಡಿತಾರ ನೋಡ್ರಿ. ಇವಾಗ ನೋಡ್ರಿ ನಮ್ಮ ಮಮ್ಮಿ ರೊಟ್ಟಿ ಎಷ್ಟು ಮಸ್ತಾಗಿ ಎಷ್ಟು ಚಂದ ಆತ ಅಂತೇಳಿ ಫ್ರೆಂಡ್ಸ. ಜಸ್ಟ್ ಹಿನಾಯಿ ಬಡಿತಾರೆ ರೀ. ಅವು ತಳಗಿಂದು ಕಟ್ಟಿ ರೊಟ್ಟಿ ಅದಾವೆ ರೀ. ಅವ್ರು ಹಿನಾಯಿ ಬಡಿತಾರೆ ರೀ. ತೆಮ್ಯಾಗ ಒಂದು ರೊಟ್ಟಿ ಹಾಕ್ಯಾರ. ಆಮೇಲೆ ಅವ್ರು ಒಂದು ಬಡಿತಾರೆ ರೀ. ನಾನು ಇವಿಷ್ಟು ಬಾಂಡ್ಯಾನು ಕಸನು ಎಲ್ಲ ಮಾಡ್ಕೋಬೇಕು ರೀ. ಹಿಟ್ಟು ನಾದಿಟ್ಟಿನಲ್ರಿ. ಇವಾಗ ಕಸ ಬಾಂಡೆ ಮಾಡ್ಕೋತೀನಿ ರೀ ಹೊತ್ತು ಮುಳುಗಿ. ಅವರು ವಾಡೆ ತೊಗೊಂಬಂದರು. ಮಾಡಿ ಊಟ ಮಾಡ್ಕ್ಯಾರೆ. ಮಧ್ಯಾಹ್ನ ಊಟ ಆಯ್ತು ರೀ. ಒಂದು ಆಳು ಮನುಷ್ಯ ಬಂದಿತ್ತು ರೀ ಕೆಲ್ಸಕ್ಕೆ ಅಂತೇಳಿ. ಅವ್ರು ಕೂಡ ಮಾಮನೂ ಸೇರ್ಕೆರೆ ಕಾಂತ ಹೊಡ್ಯಾತಿರಿ ಹೊಲಕ್ಕೆ. ಹೊತ್ತು ಪೂರ ಮುಳುಗೈತೆ ರೀ. ಕಾಂತ ಹೊಡೆದ್ಬೇಕು. ಅವರು ಕರ ಹಿಂಡೋದು ಎಲ್ಲ ಮಾಡ್ತಾರೆ. ನಾನು ಇವಿಸ್ ಬಾಂಡೆ ತಿಕ್ತೀನಿ. ನಮ್ಮ ಹಚ್ಚೂರು ಅದಕ್ಕೆ ನೋಡ್ರಿ ಆಟ ಆಡತ್ತಾರ ಅವರು. ಇವತ್ತಿನ ಲಾಗ ಇಲ್ಲಿಗೆ ಏನು ಮಾಡ್ತೀನಿ ರೀ. ಮತ್ತೆಲ್ಲರಿಗೂ ಮುಂದಿನ ಸಿಗ್ತೀನಿ ರೀ. ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗ್ಯದ ಅನ್ಕೋತೀನಿ. ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಬಾಯ್.